ನಮ್ಮ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೆ ಕರೆಸಿದ್ವಿ ನಾವು. ಆ ಕಾಲೇಜಿನ ವಿದ್ಯಾರ್ಥಿ ಆಗಿದ್ರು ಅವರು. ವೆಂಕಟೇಶ, ನಾನು ಬಂದೇ ಬರ್ತೀನಿ ಕಣ, ನಾನು ಸ್ಟೂಡೆಂಟು ಅಂತ. ಹೌದಣ್ಣ, ಸ್ಟೂಡೆಂಟ್ರು ಅಂತ ಕರೆಯಕ್ಕೆ ಬಂದಿದ್ದೀವಿ ಅಂತ ಬಹಳ ಅಭಿಮಾನವಾಗಿ ಅವತ್ತು ಇಡೀ ಕಾಲೇಜು ಅವ್ರು ಪಾಠ ಹೇಳಿಕೊಟ್ಟಂತ ಉಪನ್ಯಾಸಕರು ಸಿದ್ದರಾಮಯ್ಯನವ್ರಿಗೆ ತೋರಿಸಿದಂತ ಪ್ರೀತಿ ಇವತ್ತು ಕೂಡ ನನ್ನ ಕಣ್ಮುಂದೆ ಇದೆ. ಅವರು ಓದ್ತಾ ಇದ್ದಾಗಲೇ ಜನಾಕರ್ಷಣೆಯ ವ್ಯಕ್ತಿತ್ವವನ್ನ ಉಳ್ಳಿದ್ರು. ಯಾರು ಜನಾಕರ್ಷಣೆಯ ವ್ಯಕ್ತಿತ್ವವನ್ನ ಉಳ್ಳಿರ್ತಾರೆ ಅವ್ರು ಮಾತ್ರ ನಾಯಕರಾಗ್ಲಿಕ್ಕೆ ಸಾಧ್ಯ. ಎಲ್ರು ನಾಯಕರಾಗ್ಲಿಕ್ಕಾಗಲ್ಲ, ಎಲ್ರು ಸಿದ್ದರಾಮಯ್ಯನವರಾಗಕ್ಕಾಗಲ್ಲ. ಸಿದ್ದರಾಮಯ್ಯನವರು ತಮ್ಮ ತ್ಯಾಗದಿಂದ ನಾಯಕರಾಗಿದ್ದಾರೆ. ಸಿದ್ದರಾಮಯ್ಯ ಅನ್ನೋ ಒಂದು ಹೆಸರೇ ಕರ್ನಾಟಕ ರಾಜಕಾರಣದಲ್ಲಿ ಒಂದು ರೋಮಾಂಚನ. ಬಡತನವನ್ನೇ ಆಧಾರವಾಗಿ ರಾಜ್ಯಭಾರ ಮಾಡದಂತ ಮುಖ್ಯಮಂತ್ರಿ, ಶೋಷಣೆಯನ್ನೇ ಆಧಾರವಾಗಿ ರಾಜ್ಯಭಾರ ಮಾಡಿದಂತ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ಅವರ ಪಂಚ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ರಾಜ್ಯದ ಬಡವರನ್ನ ಬಡತೆಬ್ಬಿಸಿದ್ದಾರೆ. ಬಡತನದ ನಿವಾರಣೆಗಾಗಿ ಇಡೀ ದೇಶವೇ ಕರ್ನಾಟಕದತ್ತ ಇವತ್ತು ನೋಡ್ತಾ ಇದೆ. ಸಿದ್ದರಾಮಯ್ಯನ ಆಡಳಿತವನ್ನ ಇಡೀ ದೇಶ ನೋಡ್ತಾ ಇದೆ. ಪಂಚ ಗ್ಯಾರಂಟಿಯನ್ನ ಕಾಪಿ ಮಾಡಿದಂತ ಬಿಜೆಪಿಯವರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರ ಪಾದಯಾತ್ರೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಪ್ರಾಯಶ್ಚಿತ್ತಕ್ಕೆ ಅವರು ಪಾದಯಾತ್ರೆಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಪ್ರಾಮಾಣಿಕತೆನ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥವರಲ್ಲ. ಒಂದು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ನೈತಿಕತೆಯನ್ನು ಕೂಡ ಇವತ್ತು ಕಳ್ಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ನಾವು ನೋಡಿದ್ರೆ, ಟಿವಿಗಳನ್ನ ನೋಡಿದ್ರೆ, ಅತಿವೃಷ್ಟಿಯಿಂದ ಜನ ಎಷ್ಟು ಕಷ್ಟದಲ್ಲಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ, ಬಹಳಷ್ಟು ಪ್ರಕೃತಿ ವಿಕೋಪಕ್ಕೆ ಹೋಗಿದೆ. ಕರ್ನಾಟಕದ ವಿಧಾನಸಭೆ, ವಿಧಾನ ಪರಿಷತ್ ಒಂದು ದೇವಾಲಯ. ಅದು ಅಲ್ಲಿ ಯಾವ ಬಗ್ಗೆ ಮಾತಾಡ್ಬೇಕಾಗಿತ್ತು ಇವರು? ಕೇಂದ್ರ ಅವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಸ್ಪಾನ್ಸರ್ಡ್ ಪಾದಯಾತ್ರೆ. ನೀವು ನೋಡಿ, ಜನಗಳು ನೋಡಿ, ಬೆಂಗಳೂರು ಜನ ಇಲ್ಲ, ಅಲ್ಲಿ ರಾಮನಗರ ಜಿಲ್ಲೆ ಜನ ಇಲ್ಲ, ಮಂಡ್ಯ ಜಿಲ್ಲೆ ಜನ ಇಲ್ಲ, ಮೈಸೂರು ಜಿಲ್ಲೆ ಜನ ಇಲ್ಲ. ಅಲ್ಲಿ ಬಸ್ಗಳಲ್ಲಿ ಕರ್ಕೊಂಡ್ ಬರೋದು, ಒಂದೊಂದು ಪಾಯಿಂಟ್ ಅಲ್ಲಿ ಅವ್ರನ್ನ ಇರಿಸೋದು, ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಯಾಕೆಂದ್ರೆ ಜನ ಬರ್ತಾ ಇಲ್ಲ. ಜನ ಸಿದ್ದರಾಮಯ್ಯನ ಪರ ಇದ್ದಾರೆ. ಜನ ಇವ್ರಿಗೆ ಬರ್ತಾ ಇರೋದು ಎರವಲು ಜನ. ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದು ಇವರು ಇವತ್ತು ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಇಂಥ ದುಸ್ಥಿತಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಸಿದ್ದರಾಮಯ್ಯನವರು ಪಾದಯಾತ್ರೆಗೆ ಇಡೀ ದೇಶಕ್ಕೆ ಒಂದು ಕಲ್ಪನೆ ಕೊಟ್ಟಂತವರು. ಬಳ್ಳಾರಿ ಪಾದಯಾತ್ರೆನೇ ಒಂದು ರೋಮಾಂಚನ. ಇಡೀ ಜನ ಸಮೂಹನೇ ಬರ್ತಾ ಇದ್ರು. ಇಲ್ಲಿ ಬಾಡಿಗೆ ಜನ ಬರ್ತಾ ಇದ್ದಾರೆ, ಬಾಡಿಗೆ ಜನ ಬರ್ತಾ ಇದ್ದಾರೆ, ದುಡ್ಡು ಕೊಟ್ಟು ಜನ ಬರ್ತಾ ಇದ್ದಾರೆ. ನಿಜವಾದ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇಲ್ಲ. ನಿಜವಾದ ಜನ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನಿಗೆ ಏನೂ ಆಗೋದಿಲ್ಲ. ಯಾವಾಗಲೂ ಸತ್ಯನೇ ಗೆಲ್ಲದು. ಸಿದ್ದರಾಮಯ್ಯನವರು ಸತ್ಯವಾಗಿ ನಡೆದಿದ್ದಾರೆ. ಇಡೀ 40 ವರ್ಷಗಳ ಕಾಲ ಇಡೀ ತಮ್ಮ ಜೀವನವನ್ನ ಬಡವರಿಗಾಗಿ ಅವರು ಮೀಸಲಿಟ್ಟು ಹೋರಾಟ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೊಸ ಒಂದು ರಾಜಕೀಯವನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ಬಡವರ, ಈ ಕರ್ನಾಟಕದ ಕನ್ನಡಿಗರ ಪ್ರೀತಿ ಸಿದ್ದರಾಮಯ್ಯನ ಮೇಲಿದೆ. ಅಲ್ಲಿವರೆಗೂ ಕೂಡ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಸಿದ್ದರಾಮಯ್ಯನವರು ಗಟ್ಟಿಗಳು. ಹಾಗಾಗಿ ಇವತ್ತು ಅವರ ಪಾದಯಾತ್ರೆಗೆ ನಾವು ಹೆದರಬೇಕಾಗಿಲ್ಲ. 9ನೇ ತಾರೀಕು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಬರುವುದರ ಮೂಲಕ ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟಂತ ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷರು ಆದಂತ ಕೆ ಸೋಮಶೇಖರ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಸಿದ್ದರಾಮಯ್ಯ.